ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 13/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಬುದ್ಧಿವಂತ ಮಕ್ಕಳೇ, ಮೊದಲು ನಿಮಗೆ ಇಲ್ಲಿ ಸ್ವರ್ಗವಿತ್ತು ಮತ್ತು ನಾವು ಸ್ವರ್ಗದ ಮಾಲೀಕರಾಗಿದ್ದೆವು ಎಂದು ತಿಳಿದುಕೊಂಡಿರಲಿಲ್ಲ. ಈಗ ನಿಮಗೆ ಎಷ್ಟೊಂದು ತಿಳಿದು ಬಂದಿದೆ. ಆದ್ದರಿಂದ ನಿಮ್ಮ ಬುದ್ಧಿಯಲ್ಲಿ ಈಗ ಇದೇ ಲಗನ್ ಮತ್ತು ಗುರಿ ಇರಬೇಕು ಮತ್ತು ಉಳಿದೆಲ್ಲ ಮಾತುಗಳನ್ನು ಮರೆಯಬೇಕು. ಬಾಪ್ತಾದ ಕುಳಿತಿದ್ದಾರಲ್ಲವೇ, ಯಾವುದೇ ಮಾತಿನಲ್ಲಿಯೂ ಅಸಮಾಧಾನಗೊಳ್ಳಬಾರದು. ಓಂ ನಮಃ ಶಿವಾಯ್. ಆತ್ಮಿಕ ತಂದೆಯೇ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಒಂದು, ನೀವು ಮಕ್ಕಳಿಗೆ ತಂದೆಯಿಂದ ಜ್ಞಾನದ ಆಸ್ತಿ ಸಿಗುತ್ತಿದೆ. ತಂದೆಯಿಂದಲೂ ಗುಣಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಚಿತ್ರಗಳಿಂದಲೂ ಗುಣಗಳನ್ನು ತೆಗೆದುಕೊಳ್ಳಬೇಕು. ತಂದೆಯನ್ನು ಶಾಂತಿಯ ಸಾಗರ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಶಾಂತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಶಾಂತಿಗಾಗಿಯೇ ತಂದೆ ತಿಳಿಸುತ್ತಾರೆ, ಒಬ್ಬರಿಗೊಬ್ಬರು ಶಾಂತಿಯಿಂದ ಮಾತನಾಡಿ. ಈ ಗುಣವನ್ನು ಸಹ ಅಳವಡಿಸಿಕೊಳ್ಳಲಾಗುತ್ತದೆ. ಜ್ಞಾನದ ಗುಣವನ್ನು ಅಳವಡಿಸಿಕೊಳ್ಳುತ್ತಿದ್ದೀರಿ. ಬೇರೆ ಶಿಕ್ಷಣಗಳಿರುವಂತೆ ಈ ಜ್ಞಾನವನ್ನು ಓದಬೇಕು. ಕೇವಲ ಈ ವಿಚಿತ್ರ ತಂದೆ ಓದಿಸುತ್ತಾರೆ. ವಿಚಿತ್ರ ಆತ್ಮಗಳಾದ ಮಕ್ಕಳು ಓದುತ್ತಾರೆ. ಇದು ಇಲ್ಲಿನ ವಿಶೇಷತೆಯಾಗಿದೆ. ಇದನ್ನು ಬೇರೆ ಯಾರು ಅರಿಯರು. ಕೃಷ್ಣನಂತಹ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ತಂದೆ ತಿಳಿಸಿದ್ದಾರೆ, ನಾನು ಶಾಂತಿಯ ಸಾಗರನೂ ಆಗಿದ್ದೇನೆ. ಆದ್ದರಿಂದ ಇಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು. ಅಶಾಂತಿ ಮುಕ್ತಾಯವಾಗಬೇಕು. ನಾವು ಎಲ್ಲಿಯವರೆಗೆ ಶಾಂತರಾಗಿರುತ್ತೇವೆ ಎಂದು ನಮ್ಮ ನಡವಳಿಕೆಯನ್ನು ನೋಡಿಕೊಳ್ಳಬೇಕು. ಶಾಂತಿಯನ್ನು ಇಷ್ಟಪಡುವಂತಹ ಬಹಳಷ್ಟು ಪುರುಷರಿರುತ್ತಾರೆ. ಶಾಂತರಾಗಿರುವುದು ಒಳ್ಳೆಯದು ಎಂದು ತಿಳಿದುಕೊಳ್ಳುತ್ತಾರೆ. ಶಾಂತಿಯ ಗುಣವು ಬಹಳ ದೊಡ್ಡದಾಗಿದೆ. ಆದರೆ ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ? ಶಾಂತಿಯ ಅರ್ಥವೇನು? ಇದು ಭಾರತವಾಸಿ ಮಕ್ಕಳಿಗೆ ಗೊತ್ತಿಲ್ಲ. ತಂದೆ ಭಾರತವಾಸಿಗಳಿಗೆ ಹೇಳುತ್ತಾರೆ, ತಂದೆ ಬರುವುದೂ ಸಹ ಭಾರತದಲ್ಲಿಯೇ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಅವಶ್ಯವಾಗಿ ಒಳಗೂ ಸಹ ಶಾಂತಿ ಇರಲೇಬೇಕು. ಈ ರೀತಿಯಲ್ಲ, ಯಾರಾದರೂ ಅಶಾಂತಿ ಮಾಡಿದರೆ ಸ್ವತಃ ತಾವು ಅಶಾಂತರಾಗಬೇಕು ಎಂದಲ್ಲ. ಅಶಾಂತರಾಗುವುದು ಇದು ಸಹ ಅವಗುಣವಾಗಿದೆ. ಅವಗುಣವನ್ನು ತೆಗೆದುಹಾಕಬೇಕು. ಪ್ರತಿಯೊಬ್ಬರಿಂದ ಗುಣಗಳನ್ನು ಗ್ರಹಿಸಬೇಕು. ಅವಗುಣಗಳ ಕಡೆಗೆ ನೋಡಲೂಬಾರದು. ಏಕೆಂದರೆ ಬಾಪ್ತಾದ ಇಬ್ಬರು ಶಾಂತರಾಗಿರುತ್ತಾರೆ. ಎಂದಿಗೂ ಕೋಪಗೊಳ್ಳುವುದಿಲ್ಲ, ಅಳುವುದಿಲ್ಲ. ಇದನ್ನು ಕಲಿತಿದ್ದಾರಲ್ಲವೇ? ಎಷ್ಟು ಶಾಂತರಾಗಿರುತ್ತೀರೋ ಅಷ್ಟೇ ಒಳ್ಳೆಯದು. ಶಾಂತಿಯಿಂದಲೇ ನೆನಪು ಮಾಡಲು ಸಾಧ್ಯ. ಅಶಾಂತರಾಗಿರುವವರು ನೆನಪು ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಂದ ಗುಣಗಳನ್ನು ಗ್ರಹಿಸಲೇಬೇಕು. ದತ್ತಾತ್ರೇಯ ಮುಂತಾದವರ ಉದಾಹರಣೆಯನ್ನು ನೀಡುತ್ತಾರಲ್ಲವೇ? ದೇವತೆಗಳಂತಹ ಗುಣವಂತರು ಬೇರೆ ಯಾರೂ ಇರುವುದೇ ಇಲ್ಲ. ಒಂದೇ ವಿಕಾರವು ಮೂಲವಾಗಿದೆ. ಅದರ ಮೇಲೆಯೇ ನೀವು ವಿಜಯ ಪಡೆಯುತ್ತಿದ್ದೀರಿ, ಪಡೆಯುತ್ತಲೇ ಇರುತ್ತೀರಿ. ಕರ್ಮೇಂದ್ರಿಯಗಳ ಮೇಲೂ ವಿಜಯ ಪಡೆಯಬೇಕು. ಅವಗುಣಗಳನ್ನು ಬಿಡಬೇಕು. ನೋಡಲೂಬಾರದು, ಮಾತನಾಡಲೂಬಾರದು. ಯಾರಲ್ಲಿ ಅವಗುಣಗಳಿವೆಯೋ ಅವರ ಬಳಿಗೂ ಹೋಗಬಾರದು. ಬಹಳ ಮಧುರವಾಗಿ ಶಾಂತವಾಗಿ ಇರಬೇಕು. ಸ್ವಲ್ಪವೇ ಮಾತನಾಡುವುದರಿಂದ ನೀವು ಎಲ್ಲಾ ಕಾರ್ಯಗಳನ್ನು ಮಾಡಬಹುದು. ಎಲ್ಲರಿಂದ ಗುಣಗಳನ್ನು ಗ್ರಹಿಸಿ ಗುಣವಂತರಾಗಬೇಕು. ತಿಳುವಳಿಕೆಯುಳ್ಳವರು, ಬುದ್ಧಿವಂತರಾಗಿರುವವರು ಶಾಂತರಾಗಿರಲು ಇಷ್ಟಪಡುತ್ತಾರೆ. ಅನೇಕ ಭಕ್ತರು ಜ್ಞಾನಿಗಳಿಗಿಂತಲೂ ಶಾಂತ ಹಾಗೂ ನಿರ್ಮಾಣ ಚಿತ್ತರಾಗಿರುತ್ತಾರೆ. ಬಾಬಾರಂತೂ ಅನುಭವಿಯಾಗಿದ್ದಾರಲ್ಲವೇ? ಇವರು ಯಾವ ಲೌಕಿಕ ತಂದೆಯ ಮಗನಾಗಿದ್ದಾರೋ ಅವರು ಟೀಚರ್ ಆಗಿದ್ದರು. ಬಹಳ ನಿರ್ಮಾಣ ಚಿತ್ತರಾಗಿ ಶಾಂತರಾಗಿರುತ್ತಿದ್ದರು. ಎಂದಿಗೂ ಕ್ರೋಧ ಮಾಡುತ್ತಿರಲಿಲ್ಲ. ಸಾಧುಗಳಿರುತ್ತಾರಲ್ಲವೇ? ಆಗ ಅವರ ಮಹಿಮೆ ಮಾಡಲಾಗುತ್ತದೆ. ಭಗವಂತನನ್ನು ಭೇಟಿಯಾಗಲು ಪುರುಷಾರ್ಥ ಮಾಡುತ್ತಿರುತ್ತಾರೆ. ಕಾಶಿಯಲ್ಲಿ, ಹರಿದ್ವಾರದಲ್ಲಿ ಹೋಗಿ ಇರುತ್ತಾರೆ. ಮಕ್ಕಳು ಬಹಳ ಶಾಂತವಾಗಿ ಮಧುರವಾಗಿರಬೇಕು. ಇಲ್ಲಿ ಯಾರಾದರೂ ಅಶಾಂತರಾಗಿದ್ದರೆ ಅವರು ಶಾಂತಿಗೆ ನಿಮಿತ್ತರಾಗಲು ಸಾಧ್ಯವಿಲ್ಲ. ಅಶಾಂತರಾಗಿರುವವರೊಂದಿಗೆ ಮಾತನಾಡಲೂಬಾರದು, ದೂರವಿರಬೇಕು. ವ್ಯತ್ಯಾಸವಿದೆಯಲ್ಲವೇ? ಅವರು ಕೊಕ್ಕರೆ ಮತ್ತು ಇವರು ಹಂಸ. ಹಂಸಗಳು ಇಡೀ ದಿನ ಮುತ್ತುಗಳನ್ನು ಹಾರಿಸುತ್ತಿರುತ್ತವೆ.
ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಮ್ಮ ಜ್ಞಾನವನ್ನು ಸ್ಮರಣೆ ಮಾಡುತ್ತಾ ಮುತ್ತುಗಳನ್ನು ಆರಿಸುತ್ತವೆ. ಇಡೀ ದಿನ ಬುದ್ಧಿಯಲ್ಲಿ ಇದೇ ಇರಬೇಕು. ಯಾರಿಗೆ ಹೇಗೆ ತಿಳಿಸಬೇಕು, ತಂದೆಯ ಪರಿಚಯವನ್ನು ಹೇಗೆ ಕೊಡಬೇಕು. ಬಾಬಾ ತಿಳಿಸಿದ್ದಾರೆ, ಯಾರೆಲ್ಲ ಮಕ್ಕಳು ಬರುತ್ತಾರೋ ಅವರಿಂದ ಫಾರಂ ತುಂಬಿಸಲಾಗುತ್ತದೆ. ಎಲ್ಲಾ ಸೆಂಟರ್ಗಳಲ್ಲಿ ಯಾರಾದರೂ ಕೋರ್ಸ್ ತೆಗೆದುಕೊಳ್ಳಲು ಬಯಸಿದರೆ ಅವರಿಂದ ಫಾರಂ ತುಂಬಿಸಬೇಕು. ಕೋರ್ಸ್ ತೆಗೆದುಕೊಳ್ಳದಿದ್ದರೆ ಫಾರಂ ತುಂಬಿಸುವ ಅಗತ್ಯವಿಲ್ಲ. ಇವರಲ್ಲಿ ಏನೇನಿದೆ ತಿಳಿದುಕೊಳ್ಳುವುದಕ್ಕಾಗಿಯೇ ಫಾರಂ ತುಂಬಿಸಲಾಗುತ್ತದೆ. ಏನು ತಿಳಿಸಬೇಕು? ಏಕೆಂದರೆ ಪ್ರಪಂಚದಲ್ಲಿ ಈ ಮಾತುಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಫಾರಂನಿಂದ ಇವರಿಗೆಲ್ಲ ತಿಳಿದು ಬರುತ್ತದೆ. ತಂದೆಯನ್ನು ಯಾರಾದರೂ ಭೇಟಿಯಾದರೆ ಆಗಲೂ ಫಾರಂ ತುಂಬಿಸಬೇಕಾಗುತ್ತದೆ. ಆಗ ಏಕೆ ಭೇಟಿಯಾಗುತ್ತಿದ್ದೀರಿ ಎಂದು ತಿಳಿದು ಬರುತ್ತದೆ. ಉಳಿದಂತೆ ಯಾರು ಅರ್ಥವೇ ಮಾಡಿಕೊಳ್ಳುವುದಿಲ್ಲ. ಅವರಿಂದ ಫಾರಂ ತುಂಬಿಸುವ ಅಗತ್ಯವಿಲ್ಲ. ಯಾರೇ ಬಂದರೂ ಅವರಿಗೆ ಹದ್ದಿನ ಮತ್ತು ಬೇಹದ್ದಿನ ತಂದೆಯ ಪರಿಚಯವನ್ನು ಕೊಡಬೇಕು. ಏಕೆಂದರೆ ಬೇಹದ್ದಿನ ತಂದೆಯೇ ಬಂದು ನಿಮಗೆ ಪರಿಚಯ ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಮತ್ತೆ ಇತರರಿಗೆ ಪರಿಚಯ ಕೊಡುತ್ತೀರಿ. ಅವರ ಹೆಸರು ಶಿವಬಾಬಾ. ಶಿವ ಪರಮಾತ್ಮನೇ ನಮಃ ಎಂದು ಹೇಳುತ್ತಾರಲ್ಲವೇ, ಅವರು ಅವರಿಗೆ ದೇವತಾಯ ನಮಃ ಎಂದು ಹೇಳುತ್ತಾರೆ. ಇವರಿಗೆ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆಯಲು ಪವಿತ್ರ ಆತ್ಮರಂತೂ ಅವಶ್ಯವಾಗಿ ಆಗಬೇಕು. ಅದು ಪವಿತ್ರ ಪ್ರಪಂಚವಾಗಿದೆ. ಅದನ್ನು ಸತೋಪ್ರಧಾನ ಪ್ರಪಂಚವೆಂದು ಕರೆಯಲಾಗುತ್ತದೆ. ಅಲ್ಲಿಗೆ ಹೋಗಬೇಕೆಂದರೆ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಇದು ಬಹಳ ಸಹಜವಾಗಿದೆ. ಯಾರಿಂದಲಾದರೂ ಫಾರಂ ತುಂಬಿಸಿ ನೀವು ಕೋರ್ಸ್ ಕೊಡುತ್ತೀರಿ. ಒಂದು ದಿನ ಫಾರಂ ತುಂಬಿಸಿ ನಂತರ ತಿಳಿಸಿ, ಮತ್ತೆ ಫಾರಂ ತುಂಬಿಸಿರಿ, ಆಗ ತಿಳಿದು ಬರುತ್ತದೆ ನಾವು ಇವರಿಗೆ ಏನು ತಿಳಿಸಿದೆವೋ ಅದು ನೆನಪಿದೆಯೋ ಇಲ್ಲವೋ ಎಂದು. ನೀವು ನೋಡುತ್ತೀರಿ, 2 ದಿನಗಳ ಫಾರಂನಲ್ಲಿ ಅವಶ್ಯವಾಗಿ ವ್ಯತ್ಯಾಸವಿರುತ್ತದೆ. ತಕ್ಷಣ ನಿಮಗೆ ತಿಳಿದು ಬರುತ್ತದೆ ಏನು ಅರ್ಥ ಮಾಡಿಕೊಂಡಿದ್ದಾರೆ ಎಂದು. ನಾವು ತಿಳಿಸಿದ ಮೇಲೆ ವಿಚಾರ ಮಾಡಿದ್ದಾರೆಯೋ ಇಲ್ಲವೋ, ಫಾರಂ ತುಂಬಿಸುವುದರಲ್ಲಿ ವ್ಯತ್ಯಾಸವಾಗುತ್ತಾ ಹೋಗುತ್ತದೆ. ಈ ಫಾರಂ ಅಂತೂ ಎಲ್ಲರ ಬಳಿ ಇರಬೇಕು. ಬಾಬಾರವರ ಯೋಚನೆಯಲ್ಲಿ ಬಹಳಷ್ಟು ಸೆಂಟರ್ಗಳಲ್ಲಿ ಮಕ್ಕಳಿದ್ದಾರೆ, ಯಾರು ಫಾರಂ ತುಂಬಿಸುವುದಿಲ್ಲ. ಬಾಬಾ ಮುರಳಿಯಲ್ಲಿ ಡೈರೆಕ್ಷನ್ ಕೊಡುತ್ತಾರೆಂದರೆ ದೊಡ್ಡ ದೊಡ್ಡ ಸೆಂಟರ್ನವರು ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಫಾರಂ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಹೇಗೆ ತಿಳಿದು ಬರುತ್ತದೆ? ನಿನ್ನೆ ಏನು ಬರೆದಿದ್ದೆ, ಇಂದು ಏನು ಬರೆಯುತ್ತಿದ್ದೇನೆ ಎಂದು ಸ್ವತಃ ಅವರಿಗೆ ಅನುಭವ ಆಗುತ್ತದೆ. ಫಾರಂ ಅಂತೂ ಬಹಳ ಅವಶ್ಯಕವಾಗಿದೆ. ಫಾರಂ ಅನ್ನು ತರಿಸಿಕೊಳ್ಳಬಹುದು. ಬೇರೆ ಬೇರೆಯಾಗಿ ಮುದ್ರಿಸಿದರೂ ತೊಂದರೆ ಇಲ್ಲ, ಅಥವಾ ಒಂದೇ ಕಡೆ ಮುದ್ರಿಸಿ ಎಲ್ಲಾ ಕಡೆ ಕಳುಹಿಸಿಕೊಡಬಹುದು. ಮುದ್ರಣಕ್ಕಂತೂ ದೆಹಲಿಯೇ ಹೆಡ್ ಆಗಿದೆ. ಇದಾಗಿದೆ ಬೇರೆಯವರ ಕಲ್ಯಾಣ ಮಾಡುವುದು, ದೇವಿ ದೇವತೆಯರನ್ನಾಗಿ ಮಾಡುವುದು. ದೇವಿ ದೇವತೆ ಎಂಬ ಅಕ್ಷರ ಬಹಳ ಶ್ರೇಷ್ಠವಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡುವವರನ್ನು ದೇವತೆ ಎಂದು ಕರೆಯಲಾಗುತ್ತದೆ. ಈಗ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿದ್ದೀರಿ. ಆದ್ದರಿಂದ ಎಲ್ಲಿ ಚಿತ್ರ ಪ್ರದರ್ಶನ ಅಥವಾ ಮ್ಯೂಸಿಯಂ ಮುಂತಾದವುಗಳಿರುತ್ತವೆಯೋ ಅಲ್ಲಿ ಈ ಫಾರಂ ಮುಂತಾದವುಗಳು ಬಹಳಷ್ಟಿರಬೇಕು. ಆಗ ಎಂತಹ ಸ್ಥಿತಿ ಇದೆ ಎಂದು ತಿಳಿದು ಬರುತ್ತದೆ. ಅರ್ಥ ಮಾಡಿಕೊಂಡು ಮತ್ತೆ ತಿಳಿಸಬೇಕಾಗುತ್ತದೆ. ಮಕ್ಕಳು ಬಹಳಷ್ಟು ಜನರ ಕಲ್ಯಾಣ ಮಾಡಲೇಬೇಕು. ಆದ್ದರಿಂದ ಸದಾ ಗುಣಗಳನ್ನೇ ವರ್ಣನೆ ಮಾಡಬೇಕು, ಗುಣಗಳನ್ನಲ್ಲ. ನೀವು ಗುಣವಂತರಾಗುತ್ತೀರಲ್ಲವೇ. ಯಾರಲ್ಲಿ ಗುಣಗಳಿರುತ್ತವೆಯೋ ಅವರು ಬೇರೆಯವರಲ್ಲೂ ಗುಣಗಳನ್ನು ಹುಡುಕಲು ಸಾಧ್ಯವಾಗುತ್ತದೆ. ಅವಗುಣಗಳಿರುವವರು ಎಂದಿಗೂ ಗುಣಗಳನ್ನು ಹುಡುಕಲು ಸಾಧ್ಯವಿಲ್ಲ. ಮಕ್ಕಳಿಗೆ ಗೊತ್ತಿದೆ, ಸಮಯವೇನು ಬಹಳ ಉಳಿದಿಲ್ಲ, ಪುರುಷಾರ್ಥ ಬಹಳ ಮಾಡಬೇಕಿದೆ. ತಂದೆ ತಿಳಿಸಿದ್ದಾರೆ, ನೀವು ಪ್ರತಿದಿನ ಪ್ರಯಾಣ ಮಾಡುತ್ತಿರುತ್ತೀರಿ, ಯಾತ್ರೆ ಮಾಡುತ್ತಿರುತ್ತೀರಿ. ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಕೆಯರಿಂದ ಕೇಳಿ ಎಂಬ ಗಾಯನವಿದೆಯೋ ಇದು ಅಂತಿಮದ ಮಾತಾಗಿದೆ. ಈಗಂತೂ ನಂಬರ್ ವಾರ್ ಆಗಿದ್ದಾರೆ. ಕೆಲವರಂತೂ ಒಳಗೊಳಗೆ ಖುಷಿಯಿಂದ ಜಿಗಿಯುತ್ತಿರುತ್ತಾರೆ. ಓಹೋ, ಪರಮಪಿತ ಪರಮಾತ್ಮ ನಮಗೆ ಸಿಕ್ಕಿದ್ದಾರೆ, ಅವರಿಂದ ನಾವು ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಅವರ ಬಳಿ ಯಾವುದೇ ಕಂಪ್ಲೇಂಟ್ ಇರಲು ಸಾಧ್ಯವಿಲ್ಲ.
ಯಾರಾದರೂ ಏನಾದರೂ ಹೇಳಿದರೂ ಕೇಳಿಯೂ ಕೇಳದಂತೆ ತಮ್ಮ ಮಸ್ತಿಯಲ್ಲಿ ಮಸ್ತಾಗಿರಬೇಕು. ಯಾವುದೇ ಕಾಯಿಲೆ ಮುಂತಾದವುಗಳಿದ್ದರೂ ನೀವು ಕೇವಲ ನೆನಪಿನಲ್ಲಿರಿ. ಈ ಲೆಕ್ಕಾಚಾರವನ್ನು ಈಗಲೇ ಚುಕ್ತ ಮಾಡಬೇಕು. ನಂತರ ಅಂತೂ ನೀವು 21 ಜನ್ಮಗಳವರೆಗೆ ಹೂವಿನಂತಾಗುತ್ತೀರಿ. ಅಲ್ಲಿ ದುಃಖದ ಮಾತೇ ಇಲ್ಲ. ಖುಷಿಯಂತಹ ಪೌಷ್ಟಿಕ ಆಹಾರ ಮತ್ತೊಂದಿಲ್ಲ ಎಂದು ಗಾಯನ ಮಾಡಲಾಗುತ್ತದೆ. ಆಗ ಸುಸ್ತು ಮುಂತಾದವುಗಳು ಹಾರಿ ಹೋಗುತ್ತವೆ. ಅದರಲ್ಲಿ ಇದಾಗಿದೆ ಸತ್ಯವಾದ ಖುಷಿ. ಅದು ಸುಳ್ಳು. ಹಣ ಸಿಕ್ಕಿತು, ಒಡವೆ ಸಿಕ್ಕಿತು ಎಂದರೆ ಖುಷಿಯಾಗುತ್ತದೆ. ಇದಾಗಿದೆ ಬೇಹದ್ದಿನ ಮಾತು. ನೀವಂತೂ ಅಪಾರ ಖುಷಿಯಲ್ಲಿರಬೇಕು. ನಾವು 21 ಜನ್ಮಗಳಿಗಾಗಿ ಸದಾ ಸುಖಿಯಾಗಿರುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಅದೇ ಸ್ಮೃತಿಯಲ್ಲಿರಿ. ನಾವು ಏನಾಗುತ್ತಿದ್ದೇವೆ? ಬಾಬಾ ಎಂದು ಹೇಳುವುದರಲ್ಲೇ ಎಲ್ಲಾ ದುಃಖಗಳು ದೂರವಾಗಬೇಕು. ಇದಂತೂ 21 ಜನ್ಮಗಳಿಗಾಗಿ ಖುಷಿಯಾಗಿದೆ. ಈಗ ಇನ್ನೂ ಸ್ವಲ್ಪ ದಿನಗಳಿವೆ. ನಾವು ನಮ್ಮ ಸುಖಧಾಮಕ್ಕೆ ಹೋಗುತ್ತಿದ್ದೇವೆ. ನಂತರ ಬೇರೇನೂ ನೆನಪಿರಬಾರದು. ಈ ಬಾಬಾ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಎಷ್ಟೊಂದು ಸಮಾಚಾರಗಳು ಬರುತ್ತವೆ. ಕಿರಿಕಿರಿ ನಡೆಯುತ್ತಿರುತ್ತದೆ. ಒಮ್ಮೆ ಆರ್ಯ ಸಮಾಜದವರದ್ದು, ಒಮ್ಮೆ ಸನ್ಯಾಸಿಗಳದ್ದು. ಬಾಬಾರವರಿಗೆ ಯಾವುದೇ ಮಾತಿನ ದುಃಖವೇನೂ ಆಗುವುದಿಲ್ಲ. ಕೇಳಿದರೂ ಒಳ್ಳೆಯದು. ಇದು ಭಾವಿ, ಅಂದ್ರೆ ಇದರಲ್ಲಿ ನಿಗದಿತ ಇದೆ. ಇದು ಏನೂ ಅಲ್ಲ. ನಾವು ಕುಬೇರನ ಖಜಾನೆಯವರಾಗುತ್ತಿದ್ದೇವೆ. ತಮ್ಮೊಂದಿಗೆ ತಾವು ಮಾತನಾಡುವುದರಿಂದಲೂ ಖುಷಿಯಾಗುತ್ತದೆ. ಬಹಳ ಶಾಂತರಾಗಿರುತ್ತಾರೆ. ತಂದೆಯ ನೆನಪಿನಲ್ಲೂ ಇರುತ್ತಾರೆ. ಬಲೆ ಏನೇ ಆದರೂ ಯೋಚನೆ ಬರುವುದಿಲ್ಲ. ನಾವು ನಮ್ಮ ಪುರುಷಾರ್ಥದಲ್ಲಿ ತೊಡಗಿರುತ್ತೇವೆ. ಅವರ ಮುಖವು ಖುಷಿಯಿಂದ ಹರಳಿರುತ್ತದೆ. ಸ್ಕಾಲರ್ಶಿಪ್ ಮುಂತಾದವುಗಳು ಸಿಕ್ಕರೆ ಮುಖ ಎಷ್ಟು ಹರ್ಷಿತವಾಗಿರುತ್ತದೆ. ನೀವು ಸಹ ಈ ಲಕ್ಷ್ಮೀನಾರಾಯಣರಂತೆ ಹರ್ಷಿತರಾಗಿರಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಇವರಲ್ಲಿ ಜ್ಞಾನವೂ ಇಲ್ಲ, ನಿಮಗೆ ಜ್ಞಾನವೂ ಇದೆ. ಆದ್ದರಿಂದ ಖುಷಿ ಇರಬೇಕು, ಹರ್ಷಿತರಾಗಿಯೂ ಇರಬೇಕು. ಈ ದೇವತೆಗಳಿಗಿಂತ ನೀವು ಬಹಳ ಶ್ರೇಷ್ಠರಾಗಿದ್ದೀರಿ. ಜ್ಞಾನಸಾಗರ ತಂದೆ ನಮಗೆ ಎಷ್ಟು ಶ್ರೇಷ್ಠ ಜ್ಞಾನವನ್ನು ಕೊಡುತ್ತಾರೆ. ಅವಿನಾಶಿ ಜ್ಞಾನ ರತ್ನಗಳ ಲಾಟರಿ ಸಿಗುತ್ತಿದೆ. ಆದ್ದರಿಂದ ಎಷ್ಟು ಖುಷಿ ಇರಬೇಕು. ನಿಮ್ಮ ಈ ಜನ್ಮವು ವಜ್ರದಂತಿದೆ ಎಂದು ಗಾಯನ ಮಾಡಲಾಗುತ್ತದೆ. ನಾಲೆಡ್ಜ್ ಫುಲ್ ಎಂದು ತಂದೆಗೆ ಹೇಳಲಾಗುತ್ತದೆ. ಈ ದೇವತೆಗಳಿಗೆ ಹೇಳುವುದಿಲ್ಲ. ನೀವು ಬ್ರಾಹ್ಮಣರು ನಾಲೆಡ್ಜ್ ಫುಲ್ ಆಗಿದ್ದೀರಿ. ಆದ್ದರಿಂದ ನಿಮಗೆ ಜ್ಞಾನದ ಖುಷಿ ಇರುತ್ತದೆ. ಒಂದು ತಂದೆ ಸಿಕ್ಕಿರುವ ಖುಷಿ ಇರುತ್ತದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಖುಷಿ ಇರಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಮುಂತಾದವರಿಗೆ ತಮ್ಮದೇ ಆದ ಎಷ್ಟೊಂದು ನಶೆ ಇದೆ. ಮುಂದೆ ಹೋಗುತ್ತಾ ಇವರೆಲ್ಲರೂ ಅನುಭವ ಮಾಡುತ್ತಾರೆ. ಒಂದು, ಅವರಿಗೆ ಶಾಸ್ತ್ರ ಮುಂತಾದವುಗಳನ್ನು ಓದುವ ಅಧಿಕಾರವೇ ಇಲ್ಲ. ಇದು ಭಕ್ತಿ ಮಾರ್ಗವಾಗಿದೆ. ಶಾಸ್ತ್ರ ಮತ್ತು ಮಿತ್ರ ಸಂಬಂಧಿಕರಿರುತ್ತಾರಲ್ಲವೇ, ಭಕ್ತಿಯು ಶತ್ರುವಾಗಿದೆ. ಭಕ್ತಿಯಿಂದ ದುಃಖಧಾಮವಾಗುತ್ತದೆ. ತೀರ್ಥ ಕ್ಷೇತ್ರ ಮುಂತಾದವುಗಳಲ್ಲಿ ಭಕ್ತಿ ಮಾರ್ಗದ ಎಷ್ಟೊಂದು ಪ್ರಭಾವವಿದೆ. ಇದಂತೂ ದುಃಖಧಾಮವಾಗಿದೆಯಲ್ಲವೇ. ಭಕ್ತಿ ಮಾರ್ಗದಲ್ಲಿ ಯಾವುದೇ ಸುಖ ಸಿಗುವುದಿಲ್ಲ. ಭಕ್ತಿ ಮಾರ್ಗದ್ದಾಗಿದೆ ಆರ್ಟಿಫಿಷಿಯಲ್ ಅಲ್ಪಕಾಲದ ಸುಖ. ಅದರ ಹೆಸರೇ ಸ್ವರ್ಗವಾಗಿದೆ. ಸುಖಧಾಮ, ಹೆವೆನ್. ಅಲ್ಲಿ ಅಪಾರ ಸುಖವಿದೆ, ಇಲ್ಲಿ ಅಪಾರ ದುಃಖವಿದೆ. ಈಗ ಮಕ್ಕಳಿಗೆ ತಿಳಿದು ಬರುತ್ತದೆ ರಾವಣನ ರಾಜ್ಯದಲ್ಲಿ ನಾವು ಎಷ್ಟು ಚೀಚಿಯಾಗಿದ್ದೇವೆ ಎಂದು. ನಿಧಾನವಾಗಿ ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ. ಇದಾಗಿದೆ ವಿಷಯ ಸಾಗರ. ಈಗ ತಂದೆ ಈ ವಿಷಯ ಸಾಗರದಿಂದ ಹೊರತೆಗೆದು ನಮ್ಮನ್ನು ಕ್ಷೀರಸಾಗರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಮಕ್ಕಳಿಗೆ ಇಲ್ಲಿ ಬಹಳ ಮಧುರವೆನಿಸುತ್ತದೆ. ಮತ್ತೆ ಮರೆತು ಹೋಗುವುದರಿಂದ ಎಂತಹ ಸ್ಥಿತಿಯಾಗುತ್ತದೆ. ತಂದೆ ಎಷ್ಟೊಂದು ಖುಷಿಯ ಪಾದರಸವನ್ನು ಏರಿಸುತ್ತಾರೆ. ಆ ಜ್ಞಾನ ಅಮೃತದ್ದೇ ಗಾಯನವಾಗಿದೆ. ಜ್ಞಾನ ಅಮೃತದ ಗ್ಲಾಸ್ ಅನ್ನು ಕುಡಿಯುತ್ತಲೇ ಇರಬೇಕು. ಇಲ್ಲಿ ನಿಮಗೆ ಬಹಳ ಒಳ್ಳೆಯ ನಶೆ ಏರುತ್ತದೆ. ಮತ್ತೆ ಇಲ್ಲಿಂದ ಹೊರಗೆ ಹೋದಾಗ ಆ ನಶೆ ಕಡಿಮೆಯಾಗುತ್ತದೆ. ಬಾಬಾ ಸ್ವಯಂ ಅನುಭವ ಮಾಡುತ್ತಾರೆ. ಇಲ್ಲಿ ಮಕ್ಕಳಿಗೆ ಅನುಭವ ಬರುತ್ತದೆ. ನಾವು ನಮ್ಮ ಮನೆಗೆ ಹೋಗುತ್ತಿದ್ದೇವೆ. ನಾವು ಬಾಬಾರವರ ಶ್ರೀಮತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನಾವು ದೊಡ್ಡ ಸೈನಿಕರಾಗಿದ್ದೇವೆ. ಇದೆಲ್ಲ ಬುದ್ಧಿಯಲ್ಲಿರುವ ನಾಲೆಡ್ಜ್ ಆಗಿದೆ. ಇದರಿಂದ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಓದಿಸುವವರು ನೋಡಿ ಯಾರಾಗಿದ್ದಾರೆ. ಬೇಹದ್ದಿನ ತಂದೆ
ಸಂಪೂರ್ಣ ಬದಲಾಯಿಸುತ್ತಾರೆ. ಆದ್ದರಿಂದ ಮಕ್ಕಳ ಹೃದಯದಲ್ಲಿ ಎಷ್ಟು ಖುಷಿ ಇರಬೇಕು, ಇದು ಸಹ ಹೃದಯದಲ್ಲಿ ಬರಬೇಕು. ಬೇರೆಯವರಿಗೂ ಖುಷಿಯನ್ನು ಕೊಡೋಣ ಎಂದು. ಶಾಪ ರಾವಣನದ್ದಾಗಿದೆ ಮತ್ತು ಆಸ್ತಿ ತಂದೆಯಿಂದ ಸಿಗುತ್ತದೆ. ರಾವಣನ ಶಾಪದಿಂದ ನೀವು ಎಷ್ಟು ದುಃಖಿ ಅಶಾಂತರಾಗಿದ್ದೀರಿ. ಬಹಳಷ್ಟು ಗೋಪರು ಇದ್ದಾರೆ, ಅವರ ಹೃದಯದಲ್ಲಿ ಸರ್ವಿಸ್ ಮಾಡುವ ಇಚ್ಛೆ ಇರುತ್ತದೆ, ಆದರೆ ಕಳಶವು ಮಾತೆಯರಿಗೆ ಸಿಗುತ್ತದೆ. ಶಕ್ತಿ ದಳವಿದೆಯಲ್ಲವೇ, ಒಂದೇ ಮಾತರಂ ಎಂದು ಗಾಯನ ಮಾಡಲಾಗಿದೆ. ಜೊತೆಯಲ್ಲಿ ಒಂದೇ ಪಿತರಂ ಅಂತೂ ಇದ್ದೇ ಇದೆ, ಆದರೆ ಹೆಸರು ಮಾತೆಯರದ್ದಾಗಿದೆ. ಮೊದಲು ಲಕ್ಷ್ಮಿ, ನಂತರ ನಾರಾಯಣ. ಮೊದಲು ಸೀತೆ, ಆಮೇಲೆ ರಾಮ. ಇಲ್ಲಿ ಮೊದಲು ಮೇಲ್ನ ಹೆಸರು ಅಂದ್ರೆ ಪುರುಷನ ಹೆಸರು, ನಂತರ ಫಿಮೇಲ್ ಹೆಸರು ಬರೆಯುತ್ತಾರೆ. ಇದು ಸಹ ಆಟವಾಗಿದೆಯಲ್ಲವೇ. ತಂದೆಯಂತೂ ಎಲ್ಲವನ್ನೂ ತಿಳಿಸುತ್ತಾರೆ, ಭಕ್ತಿ ಮಾರ್ಗದ ರಹಸ್ಯವನ್ನೂ ತಿಳಿಸುತ್ತಾರೆ. ಭಕ್ತಿಯಲ್ಲಿ ಏನೇನಾಗುತ್ತದೆ, ಜ್ಞಾನವಿಲ್ಲದಿರುವವರೆಗೆ ಗೊತ್ತಾಗುವುದೇನೂ ಇಲ್ಲ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಮೊದಲು ನಾವು ಓದದವರಂತೆ ಜಡರಾಗಿದ್ದೆವು, ಕೊಳಕಿನಲ್ಲಿ ಬಿದ್ದಿದ್ದೆವು. ಈಗ ಎಲ್ಲರ ಗುಣಗಳು ಸುಧಾರಿಸುತ್ತಿದೆ, ನಿಮ್ಮ ದೈವಿ ಗುಣಗಳು ಆಗುತ್ತಿದೆ. 5 ವಿಕಾರಗಳಿಂದ ಅಸುರಿ ಗುಣಗಳು ಆಗಿರುತ್ತದೆ. ಎಷ್ಟೊಂದು ಚೇಂಜ್ ಆಗುತ್ತದೆ. ಆದ್ದರಿಂದ ಚೇಂಜ್ ಆಗಬೇಕಲ್ಲವೇ. ಶರೀರ ಬಿಟ್ಟು ಹೋದರೆ ಮತ್ತೆ ಚೇಂಜ್ ಆಗಲು ಸಾಧ್ಯವೇ? ತಂದೆಯಲ್ಲಿ ಶಕ್ತಿ ಇದೆ, ಎಷ್ಟೊಂದು ಚೇಂಜ್ ತರುತ್ತಾರೆ. ತಂದೆ ಅನುಭವದಲ್ಲಿ ತಿಳಿಸುತ್ತಾರೆ, ನೀವು ಬಹಳ ಕಾಮಿ, ಶರಾಬಿ, ಕಬಾಬಿ ಆಗಿದ್ದೆವು. ನಮ್ಮಲ್ಲಿ ಬಹಳ ಪರಿವರ್ತನೆ ಆಗಿದೆ. ನಾವು ಬಹಳ ಖುಷಿಯಲ್ಲಿರುತ್ತೇವೆ, ಪ್ರೀತಿಯ ಕಣ್ಣೀರು ಬರುತ್ತದೆ. ತಂದೆಯಂತೂ ಬಹಳ ತಿಳಿಸುತ್ತಾರೆ, ಆದರೆ ಈ ಎಲ್ಲ ಮಾತುಗಳನ್ನು ಮರೆತು ಬಿಡುತ್ತಾರೆ. ಮರೆಯದೇ ಇದ್ದರೆ ಖುಷಿಯ ಪಾದರಸ ಮೇಲೇರಬೇಕಲ್ಲವೇ. ನಾವು ಬಹಳಷ್ಟು ಜನರ ಕಲ್ಯಾಣ ಮಾಡೋಣ. ಮನುಷ್ಯರು ಬಹಳ ದುಃಖಿಯಾಗಿದ್ದಾರೆ, ಅವರಿಗೆ ದಾರಿಯನ್ನು ತೋರಿಸೋಣ. ಅನ್ಯರಿಗೆ ತಿಳಿಸುವುದಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ, ಬೈಗುಳಗಳನ್ನು ತಿನ್ನಬೇಕಾಗುತ್ತದೆ. ಮೊದಲಿನಿಂದಲೂ ಈ ಶಬ್ದವಿದೆ, ಇವರೆಲ್ಲರೂ ಅಣ್ಣ ತಂಗಿಯರನ್ನಾಗಿ ಮಾಡುತ್ತಾರೆ. ಅರೆ, ಅಣ್ಣ ತಂಗಿಯ ಸಂಬಂಧವಂತೂ ಒಳ್ಳೆಯದಲ್ಲವೇ. ನೀವು ಆತ್ಮಗಳು ಸಹೋದರ ಸಹೋದರರಾಗಿದ್ದೀರಿ. ಆದರೂ ಸಹ ಜನ್ಮ ಜನ್ಮಾಂತರದ ದೃಷ್ಟಿ ಏನು ಪಕ್ಕಾ ಆಗಿದೆಯೋ ಅದು ಮುರಿಯುವುದಿಲ್ಲ. ಬಾಬಾರವರ ಬಳಿಯಂತೂ ಬಹಳ ಪತ್ರಗಳು ಬರುತ್ತವೆ. ಬರೆಯುತ್ತಾರೆ, ಬಾಬಾ, ನಮ್ಮ ಮೇಲೆ ತಂದೆಯ ಕುದೃಷ್ಟಿ ಇರುತ್ತದೆ, ಈಗ ನಾವು ಅವರಿಂದ ಹೇಗೆ ಬಿಡಿಸಿಕೊಳ್ಳುವುದು? ಬಹಳ ದುಃಖವಾಗುತ್ತದೆ. ಬಾಬಾ ಕಾಪಾಡಿ, ನಮ್ಮನ್ನು ಅಣ್ಣ ತಮ್ಮಂದಿರು ಹಾಳು ಮಾಡುತ್ತಾರೆ. ದ್ರೌಪದಿಯೂ ಸಹ ಕೂಗಿದಳಲ್ಲವೇ. ಇಲ್ಲಂತೂ ಅಣ್ಣ, ತಂದೆ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ದುಶ್ಯಾಸನರಾಗಿ ಬಿಡುತ್ತಾರೆ. ತಂದೆ ಹೇಳುತ್ತಾರೆ, ಇದೇನೋ ಹೊಸ ಮಾತಲ್ಲ, ಕಲ್ಪಕಲ್ಪವೂ ನಾವು ಇದೇ ಮಾತುಗಳನ್ನು ಕೇಳುತ್ತೇವೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಆ ಚೀಚಿ ಪ್ರಪಂಚದಿಂದ ನೀವು ಮಕ್ಕಳೇ ಹೋಗಬೇಕು, ಗುಲ್ಗುಲ್ಲಾಗಬೇಕು. ಎಷ್ಟೊಂದು ಜ್ಞಾನವನ್ನು ಕೇಳಿ ಮತ್ತೆ ಮರೆತು ಬಿಡುತ್ತಾರೆ. ಸಂಪೂರ್ಣ ಜ್ಞಾನ ಬುದ್ಧಿಯಿಂದ ಹಾರಿ ಹೋಗುತ್ತದೆ. ಕಾಮ ಮಹಾಶತ್ರುವಾಗಿದೆಯಲ್ಲವೇ. ಕಾಮವಿಕಾರದ ಆಸೆ ಪೂರ್ಣವಾಗದಿದ್ದಾಗ ಮತ್ತೆ ಕ್ರೋಧಕ್ಕೆ ಬರುತ್ತಾರೆ. ಕೆಲವರಂತೂ ಸ್ವಯಂ ಹೋಗಿ ಪೊಲೀಸರಿಗೆ ರಿಪೋರ್ಟ್ ಮಾಡುತ್ತಾರೆ, ನಮಗೆ ಹೀಗೆ ಹೊಡೆಯುತ್ತಾರೆ ಎಂದು. ಅದರಲ್ಲಿ ಮಹಾವೀರರಾಗಬೇಕು. ಸ್ವಲ್ಪ ಪೆಟ್ಟನ್ನು ತಿನ್ನಬೇಕಾಗುತ್ತದೆ. 21 ಜನ್ಮಗಳ ಸುಖ ಪಡೆಯಲು 1 ಜನ್ಮ ಪೆಟ್ಟು ತಿಂದರೆ ಯಾವುದೇ ತೊಂದರೆ ಇಲ್ಲ. ಕುರಿ ಮೇಕೆಗಳು ಪೆಟ್ಟು ತಿನ್ನುತ್ತವೆ. ಕೆಲವರಂತೂ ಮತ್ತೆ ಚೀಚಿ ಕೂಡ ಆಗುತ್ತಿರುತ್ತಾರೆ. ಅವರಲ್ಲಿ ಶಕ್ತಿ ಇಲ್ಲ, ಎಲ್ಲಿಂದಲೂ ಹೊರಗೆ ಬರಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಬಾಬಾರಂತೂ ಬಹಳ ಅನುಭವಿಯಾಗಿದ್ದಾರೆ. ಆ ವಿಕಾರದ ಹಿಂದೆ ರಾಜರು ತಮ್ಮ ರಾಜ್ಯವನ್ನೇ ಕಳೆದುಕೊಂಡಿದ್ದಾರೆ. ಕಾಮವಿಕಾರ ಬಹಳ ಕೆಟ್ಟದ್ದಾಗಿದೆ. ಎಲ್ಲರೂ ಹೇಳುತ್ತಾರೆ, ಬಾಬಾ, ಇದು ಬಹಳ ಕಠಿಣ ಶತ್ರುವಾಗಿದೆ. ತಂದೆ ಹೇಳುತ್ತಾರೆ, ಕಾಮವಿಕಾರವನ್ನು ಗೆಲ್ಲುವುದರಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಆದರೆ ಕಾಮವಿಕಾರ ಎಂತಹ ಕಠಿಣವಾಗಿದೆ ಎಂದರೆ ಪ್ರತಿಜ್ಞೆ ಮಾಡಿಯೂ ಸಹ ಮತ್ತೆ ಬಿದ್ದು ಬಿಡುತ್ತಾರೆ. ಬಹಳ ಕಷ್ಟದಿಂದ ಕೆಲವರು ಸುಧಾರಿಸಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಇಡೀ ಪ್ರಪಂಚದ ಗುಣಗಳು ಹಾಳಾಗಿದೆ. ಪಾವನ ಪ್ರಪಂಚ ಯಾವಾಗ ಇತ್ತು, ಹೇಗೆ ಆಯಿತು, ಯಾರಿಗೂ ಗೊತ್ತಿಲ್ಲ.
ಇವರು ಈ ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದರು, ಯಾವಾಗ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಮುಂದೆ ಸಮಯ ಹೀಗೆ ಬರುತ್ತದೆ. ನೀವು ವಿದೇಶ ಮುಂತಾದ ಕಡೆಗಳಿಗೂ ಹೋಗುತ್ತೀರಿ. ಅವರೂ ಸಹ ಕೇಳುತ್ತಾರಲ್ಲವೇ, ಸ್ವರ್ಗದ ಸ್ಥಾಪನೆ ಹೇಗೆ ಆಗುತ್ತದೆ, ಈ ಪ್ಯಾರಡೈಸ್ ಯಾವಾಗ ಇತ್ತು? ಯಾರಿಗೂ ಗೊತ್ತಿಲ್ಲ. ಮೊದಲು ನಿಮಗೂ ಗೊತ್ತಿರಲಿಲ್ಲ ಇದು ಸ್ವರ್ಗವಾಗಿತ್ತು ಎಂದು. ನಾವು ಸ್ವರ್ಗದ ಮಾಲೀಕರಾಗಿದ್ದೆವು. ಈಗ ನಿಮಗೆ ಎಷ್ಟೊಂದು ತಿಳಿದು ಬಂದಿದೆ. ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳು ಬಹಳ ಚೆನ್ನಾಗಿವೆ. ಆದ್ದರಿಂದ ಈಗ ನಿಮಗೆ ಇದೇ ಲಗನ್ ಮತ್ತು ಗುರಿ ಇರಬೇಕು ಮತ್ತು ಉಳಿದೆಲ್ಲ ಮಾತುಗಳನ್ನು ಮರೆಯಬೇಕು. ಬಾಪ್ತಾದ ಕುಳಿತಿದ್ದಾರೆ. ಯಾವುದೇ ಮಾತಿನಲ್ಲಿಯೂ ಅಸಮಾಧಾನಗೊಳ್ಳಬಾರದು. ತಂದೆಯ ಬಳಿ ಬರಬೇಕು. ತಂದೆ ಎಲ್ಲಾ ದುಃಖಗಳನ್ನು ದೂರ ಮಾಡುವವರು ಕುಳಿತಿದ್ದಾರೆ. ನಿಮ್ಮ ಎಲ್ಲಾ ದುಃಖಗಳು ದೂರವಾಗುತ್ತವೆ. ನಾವು ನಮ್ಮ ಸುಖಧಾಮಕ್ಕೆ ಟ್ರಾನ್ಸ್ಫರ್ ಆಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಬಹಳ ಖುಷಿ ಇರುತ್ತದೆ. ಲಾಟ್ರಿ ನಿಮಗೆ ಬಹಳ ಫಸ್ಟ್ ಕ್ಲಾಸ್ ಸಿಗುತ್ತದೆ. ನಿಮ್ಮ ಸಂಭಾಲನೆಯನ್ನು ನೀವೇ ಮಾಡಿಕೊಳ್ಳಬೇಕು. ನಿಮ್ಮ ಸುಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮದಂತೂ ಯೋಗ ಬಲದ ಮಾತಾಗಿದೆ. ತಂದೆಯೇ ಬಂದು ಯೋಗವನ್ನು ಕಲಿಸುತ್ತಾರೆ. ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗಬಹುದು. ಒಳ್ಳೆಯದು. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಸಮರ್ಥ ಸ್ವರೂಪ ಭವ. ವಿಜಯ ನಿಮ್ಮ ತಿಲಕವಾಗಿದೆ. ವಿಜಯ ನಿಮ್ಮ ಕೊರಳಿನ ಮಾಲೆಯಾಗಿದೆ. ವಿಜಯ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಸದಾ ಆ ಸಮರ್ಥ ಸ್ವರೂಪದಲ್ಲಿರಿ. ಇದಾಗಿದೆ ತಂದೆಯ ಮೇಲಿನ ಸ್ನೇಹದ ರಿಟರ್ನ್. ಒಳ್ಳೆಯದು. ಓಂ ನಮಃ ಶಿವಾಯ.